ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶ್ವಾರ್. ಸ್ನೇಹಿತರೆ, ಇವತ್ತಿನ ವಿಶೇಷವಾದ ಸಂಚಿಕೆ ನನಗೆ ತುಂಬ ಫೇವ್ರೇಟ್ ಆ್ಯಂಡ್ ತುಂಬ ಇಷ್ಟವಾದಂತಹ ಸಂಚಿಕೆ ಸೆಲ್ಫ್ ಲವ್. ನಮ್ಮನ್ನು ನಾವು ಹೇಗೆ ಪ್ರೀತಿಸ್ಕೊಳ್ಬೇಕು, ನಮ್ಮನ್ನು ನಾವು ಹೇಗೆ ಕೇರ್ ಮಾಡ್ಕೊಳ್ಬೇಕು, ಸೆಲ್ಫ್ ಲವ್ ಅಂದರೆ ಏನು, ಹೇಗೆ ನಮ್ಮನ್ನು ನಾವು ಆ ಒಂದು ಅಟೆನ್ಷನ್ಗೆ ನಮಗೆ ನಾವೇ ಹೇಗೆ ಒಳಪಡಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚಿಸ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ನಿಮ್ಮ ಆತ್ಮೀಯರೆಲ್ಲರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟ್. ಸ್ನೇಹಿತರೆ, ಆಲ್ಮೋಸ್ಟ್ ನಮ್ಮ ಒಂದು ಸೆಲ್ಫ್ ಲವ್ ನಮ್ಮ ಲೈಫಲ್ಲಿ ನಾವು ಏನನ್ನೂ ಕೂಡ ಅನ್ಫುಲ್ಫಿಲ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ಅದನ್ನು ನಮ್ಮ ಪ್ರೀತಿ ಪಾತ್ರರಾದಂತಹ ಒಂದು ರೊಮ್ಯಾಂಟಿಕ್ ಒಂದು ಲೈಫ್ ಪಾರ್ಟ್ನರ್ ಬಗ್ಗೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ನಮ್ಮ ಬಾಲ್ಯದಲ್ಲಿ ಎಷ್ಟೋ ಒಂದು ನಮ್ಮ ಆಸೆ ಕನಸುಗಳು ಅಥವಾ ನಮ್ಮ ಇಷ್ಟಾರ್ಥಗಳು ಇಲ್ಲದೆ ಇದ್ದಾಗ ನಮ್ಮ ಒಂದು ಫೇವ್ರೇಟ್ ಆ್ಯಂಡ್ ಅಥವಾ ನಮ್ಮ ಇಷ್ಟ ಆದಂತಹ ರೊಮ್ಯಾಂಟಿಕ್ ಪಾರ್ಟ್ನರ್ ಹತ್ರ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಸೊ ನಮ್ಮನ್ನು ನಾವು ಅವ್ರು ಎಷ್ಟು ನಮಗೆ ಅಟೆನ್ಷನ್ ಕೊಡಬೇಕು, ನಮಗೆ ತುಂಬ ಇಷ್ಟ ಮಾಡಬೇಕು, ತುಂಬ ಕೇರ್ ಮಾಡಬೇಕು, ನನಗೆ ಅದು ಕೊಡಿಸ್ಬೇಕು, ಇದನ್ನು ಕೊಡಿಸ್ಬೇಕು, ಪ್ರೀತಿ ಕೊಡಬೇಕಂತ ಹೇಳಿ ಅವ್ರಿಗೆ ನಾವು ಡಿಪೆಂಡ್ ಆಗ್ತಾ ಹೋಗ್ತೀವಿ. ನಮ್ಮ ರೆಸ್ಪೆಕ್ಟ್ನ, ನಮ್ಮ ಸೆಲ್ಫ್ನ ನಾವೇ ಕಳ್ಕೊಳ್ತಾ ಇದ್ದೀವಿ. ಯೋಚನೆ ಮಾಡಿ, ಎಷ್ಟೋ ಸಲ ನಾವು ಕನ್ನಡಿ ಮುಂದೆ ನಿಂತ್ಕೊಂಡು ನಮಗೆ ನಾವೇನೆ ಅಂದ್ಕೊಳ್ತೀವಿ, ಹೊಟ್ಟೆ ದಪ್ಪ ಬಂದ್ಬಿಡ್ತು, ನಾನು ಇನ್ನೂ ಸ್ವಲ್ಪ ಬೆಳ್ಳಗಿರಬೇಕಿತ್ತು, ನಾನು ಸ್ವಲ್ಪ ಸ್ಲಿಮ್ ಆಗಬೇಕಿತ್ತು, ಇನ್ನು ಸ್ವಲ್ಪ ದಪ್ಪ ಇರಬೇಕಿತ್ತು. ಈ ರೀತಿ ನಮಗೆ ನಾವೇನೆ ಪ್ರೀತಿಸ್ಕೊಳ್ತಾ ಇರಲ್ಲ, ನಮ್ಮನ್ನು ನಾವೇ ಲವ್ ಮಾಡ್ತಾ ಇರಲ್ಲ. ಮತ್ತೊಬ್ಬರ ಬಗ್ಗೆ ನಾವು ನಮ್ಮನ್ನು ಪ್ರೀತಿಸ್ಲಿ, ನಮಗೆ ಟೈಮ್ ಕೊಡಲಿ, ನಮಗೆ ಅಟೆನ್ಷನ್ ಕೊಡಲಿ ಅನ್ನೋದನ್ನು ಬೇರೆಯವ್ರ ಹತ್ರದಿಂದ ನಾವು ಕೇಳಿ ತಿಳ್ಕೊಳ್ತಾ ಇರ್ತೀವಿ. ಯೋಚನೆ ಮಾಡಿ, ನಮಗೆ ಯಾವಾಗ ನಾವು ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡಲ್ಲ ಆ್ಯಂಡ್ ನಮಗೆ ನಾವು ಯಾವಾಗ ರೆಸ್ಪೆಕ್ಟ್ ಕೊಡಲ್ಲ, ನಾವು ತುಂಬ ಕೀಳರಿಮೆ ಆಗ್ತಾ ಹೋಗ್ತೀವಿ. ನಮಗೆ ಯಾರೇ ಅಂದ್ಕೊಳ್ಳಿ, ನಮ್ಮ ಲೈಫಲ್ಲಿ ಕೊನೆವರೆಗೂ ಕೂಡ ಯಾರೂ ಬರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ನಾವು ಪ್ರೀತಿಸಿದಷ್ಟು ನಮ್ಮನ್ನು ಯಾರೂ ಕೂಡ ಪ್ರೀತಿಸಲಿಕ್ಕೆ ಸಾಧ್ಯ ಇಲ್ಲ. ನನಗೆ ನಿಜವಾಗ್ಲೂ ಕೂಡ ಯಾವತ್ತೂ ಕೂಡ ಒಬ್ಬಂಟಿ ಅಂತಲೇ ಅನಿಸಿಲ್ಲ. ಯಾಕಂದರೆ ನಾನು ಯಾರಿಂದನೂ ಏನನ್ನೂ ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ. ನನ್ನನ್ನು ನಾನು ಕೇರ್ ಮಾಡ್ಕೊಳ್ತೀನಿ, ನನ್ನನ್ನು ನಾನು ಸೆಲ್ಫ್ ಆಗಿ ಲವ್ ಮಾಡ್ತಾ ಹೋಗ್ತೀನಿ. ಯಾಕಂದರೆ ನಮ್ಮ ಅಟೆನ್ಷನ್ ನಮ್ಮ ಕೈಯಲ್ಲಿರಬೇಕು. ನಾವು ಯಾವುದೇ ಒಂದು ಲೈಫಲ್ಲಿ ಏನೇ ಒಂದು ಸಕ್ಸಸ್ಗೆ ನಾವು ಕೈ ಹಾಕಲಿ ಅಥವಾ ಏನೇ ಒಂದು ವಿಶೇಷವಾದಂತಹ ಕಾರ್ಯಗಳನ್ನ ಮಾಡಲಿಕ್ಕೆ ಹೋಗಲಿ, ಫಸ್ಟು ನಮ್ಮಲ್ಲಿ ಒಂದು ಉತ್ಸಾಹ ಇರಬೇಕು. ನಮ್ಮನ್ನು ನಾವು ಪ್ರೀತಿಸೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾವುದೇ ಒಬ್ಬ ವ್ಯಕ್ತಿ ಹತ್ರ ಹೋಗಿ ಅವ್ರಿಗೆ ಅವರದ್ದೇ ಆದಂತಹ ರೀತಿ ನೀತಿಗಳು, ಸಿದ್ಧಾಂತಗಳು ಇರ್ತವೆ. ಅವರು ನಮ್ಮನ್ನು ಪ್ರೀತಿಸಬೇಕು, ನಮ್ಮನ್ನು ಗೌರವಿಸಬೇಕು, ನಮಗೆ ಅಟೆನ್ಷನ್ ಕೊಡಬೇಕಂತ ನಾವು ಎಕ್ಸ್ಪೆಕ್ಟೇಷನ್ ಮಾಡೋದು ತುಂಬಾ ಸುಳ್ಳು. ಯಾಕಂದರೆ ನಮ್ಮನ್ನು ನಾವು ಹೆಚ್ಚಿನದಾಗಿ ಸೆಲ್ಫ್ ಕೇರ್ನ ನಾವು ಮಾಡ್ಕೊಳ್ತಾ ಹೋಗಬೇಕು. ಅಷ್ಟು ನಾವು ಕನ್ನಡಿ ಮುಂದೆ ನಿಂತ್ಕೊಂಡು ಅಷ್ಟು ನಮ್ಮ ಬಗ್ಗೆ ನಾವೇ ಕೀಳರಿಮೆ ಮಾಡ್ಕೊಳ್ತಾ ಇದ್ದಾಗ ಫಾರ್ ಎ ಸೆಕೆಂಡ್ ನಮ್ಗೆ ಏನು ಅನಿಸುತ್ತೆ ಹೇಳಿ, ನಾವು ಅವ್ರ ರೀತಿ ಚೆನ್ನಾಗಿಲ್ಲ, ಅವ್ರ ರೀತಿ ಸ್ಲಿಮ್ ಆಗಿಲ್ಲ, ಫಿಟ್ ಆ್ಯಂಡ್ ಬಾಡಿ ಇಲ್ಲ, ಆ್ಯಂಡ್ ಅವ್ರ ರೀತಿ ನಾವು ವೈಟ್ಗಿಲ್ಲ, ಬಿಳಿಯಾಗಿಲ್ಲ, ಅಥವಾ ನಮ್ಮ ಬಗ್ಗೆ ನಾವೇ ಅಲ್ಲಿ ಹೀಲ್ಡ್ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ತನನ ಅಂತ ಅಂದರೆ ಬೇರೆಯವ್ರು ಹೇಗೆ ಪ್ರೀತಿಸಲಿಕ್ಕೆ ಸಾಧ್ಯ ಅಲ್ವೇ? ನಾವು ಹೇಗೆ ಬೆಳೀತಾ ಬಂದುಬಿಟ್ಟಿದ್ದೀವಿ ಆ್ಯಂಡ್ ಪ್ರಪಂಚ ಆಗಿರ್ಬೋದು ಅಥವಾ ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಜನಗಳಾಗಿರ್ಬೋದು ಹೇಗೆ ಕಲಿಸ್ಬಿಟ್ಟಿದ್ದಾರೆ ನಮಗೆ ಅಂತ ಅಂದರೆ, ಒಬ್ಬಂಟಿ ಅಂತಕ್ಕಂಥದ್ದು ಅದು ತಪ್ಪು, ಅದು ನಮ್ಗೆ ಬರ್ತಕ್ಕಂಥದ್ದು ಶಾಪ ಅಂತ ಅನ್ನೋದನ್ನು ಕಲಿಸ್ಬಿಟ್ಟಿದ್ದಾರೆ. ನೀವು ಯೋಚನೆ ಮಾಡಿದ್ದೀರಾ ಸ್ನೇಹಿತರೆ, ನಿಮಗೆ ಒಬ್ಬಂಟಿ ಅಂತಲೇ ಅನಿಸಲ್ಲ. ಯಾಕಂದರೆ ನಿಮ್ಮನ್ನು ನೀವು ಪ್ರೀತಿಸೋದ್ರಿಂದ, ನಿಮ್ಮನ್ನು ನೀವು ಕೇರ್ ಮಾಡೋದ್ರಿಂದ ಅದು ಹೇಗೆ ಒಬ್ಬಂಟಿತನ ಆಗುತ್ತೆ? ನಿಮ್ಮನ್ನು ನೀವು ಲವ್ ಮಾಡಿ ಫಸ್ಟು. ಯಾವತ್ತಾದರೂ ಒಂದು ದಿನ ನಿಮ್ಮ ಬಗ್ಗೆ ಪ್ರತಿನಿತ್ಯ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮ ಐ ಲವ್ ಯು, ಐ ಆಮ್ ಬ್ಯೂಟಿಫುಲ್ ಅಂತ ಏನಾದರೂ ಹೇಳ್ಕೊಂಡಿದ್ದೀರಾ? ಬೇರೆಯವರ ಪ್ರೀತಿಗೋಸ್ಕರ ಅವ್ರು ನನ್ನ ಪ್ರೀತಿ ಮಾಡಬೇಕು ಅಥವಾ ಅವಳು ನನ್ನನ್ನು ಪ್ರೀತಿ ಮಾಡಬೇಕು, ಅವ್ರಿಗೆ ಇಷ್ಟ ಆಗಬೇಕು ಅಂತ ನಾನು ಈ ರೀತಿ ಬಟ್ಟೆ ಹಾಕ್ಕೋಬೇಕು, ಅಥವಾ ನಾನು ಇಲ್ಲಿಗೆ ಕರ್ಕೊಂಡು ಹೋಗಬೇಕು, ಅಥವಾ ನಾನು ಇಷ್ಟು ದುಡ್ಡನ್ನ ಅವರಿಗೆ ಖರ್ಚು ಮಾಡಬೇಕು, ಅಥವಾ ಅವರಿಗೆ ನಾನು ಇಂಥದನ್ನು ಕೊಡಿಸ್ಬೇಕು, ಈ ರೀತಿ ಜೀವನದಲ್ಲಿ ಮಾಡ್ತಾ ಹೋದರೆ ನಮಗೆ ಹೇಗೆ ಲವ್ನ ನಾವು ಮಾಡ್ಕೊಳ್ಬೇಕಾಗತ್ತೆ, ನಮ್ಮ ಪ್ರೀತಿನ ಹೇಗೆ ನಾವು ತಗೊಳ್ತಕ್ಕಂಥದ್ದು. ಸೊ ಯಾವತ್ತೂ ಕೂಡ ಒಬ್ಬಂಟಿತನ ಅಲ್ಲ, ನಮ್ಮನ್ನು ನಾವು ಪ್ರೀತಿಸ್ತಾ ಹೋಗೋಣ. ಪ್ರತಿನಿತ್ಯ ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ಐ ಆಮ್ ಬ್ಯೂಟಿಫುಲ್, ನಾನು ತುಂಬ ಚೆನ್ನಾಗಿದ್ದೇನೆ, ಐ ಲವ್ ಯು, ನಿಮಗೆ ನೀವೇನೆ ಐ ಲವ್ ಯು ಅಂತ ಹೇಳ್ಕೊಳ್ಳಿ, ನಿಮಗೆ ನೀವೇನೆ ಹಾಗ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದ್ದೀನಿ. ಅದ್ರ ಬದಲು ನನಗೆ ಹೇರು ಅಶ್ರುದ್ಧ ಇರಬೇಕಿತ್ತು, ಶಾರ್ಟ್ ಇರಬೇಕಿತ್ತು, ಅವ್ರ ರೀತಿ ನಾನು ದಪ್ಪ ಇಲ್ಲ, ಸೊ ಅವ್ರು ಆ ಲೆವೆಲಲ್ಲಿ ಇದ್ದಾರೆ, ಸೊ ಅವ್ರಿಗೆ ಆ ರೀತಿ ಪಾರ್ಟ್ನರ್ ಇದ್ದಾರೆ, ನನಗೆ ಪಾರ್ಟ್ನರ್ ಇಲ್ಲ. ನಿಮ್ಮ ಕೆಲಸದ ಕಡೆ ನಿಮ್ಮ ಲೈಫ್ ಫೋಕಸ್ ಮಾಡಿ, ಸೆಲ್ಫ್ ಲವ್, ನಿಮ್ಮನ್ನು ನೀವು ಪ್ರೀತಿಸ್ತಾ ಹೋಗಿ. ನಿಮಗೋಸ್ಕರ ಪ್ರತಿನಿತ್ಯ ಬೆಳಗ್ಗೆ ಎದ್ದು ನಿಮಗೆ ನೀವೇ ಕ್ವಶನ್ ಮಾಡ್ಕೊಳ್ಳಿ, ನನಗೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, ನನ್ನ ಮುಂದಿನ ಭವಿಷ್ಯದ ಬಗ್ಗೆ ನಾನು ಏನನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆ, ನಾನು ಏನು ಮಾಡಬೇಕಾಗಿದೆ. ಸೊ ನಾನು ಬೇರೆ ಪ್ರೀತಿನ ಬಯಸೋದ್ರ ಬದಲು ನನ್ನನ್ನು ನಾನು ಪ್ರೀತಿಸೋಣ. ನಿನ್ನ ಮನಸ್ಸು ಜೊತೆ, ನಿನ್ನ ಜೊತೆ ನೀವೇ ಮಾತಾಡ್ಕೊಳ್ಳಿ ಒಂದೊಮ್ಮೆ.
ಭಗವಂತನ ಹತ್ರ, ಯೂನಿವರ್ಸ್ ಹತ್ರ ಮಾತಾಡಿ. ನಿಮ್ಮನ್ನು ನೀವೇ ಆತ್ಮಾವಲೋಕನ ಮಾಡಿಕೊಂಡು ನಿಮಗೆ ನೀವೇ ಮಾತಾಡಿ. ನಾನು ತುಂಬ ಚೆನ್ನಾಗಿದ್ದೀನಿ, ಐ ಲವ್ ಯು, ಐ ಆಮ್ ಸೋ ಹ್ಯಾಪಿ, ಐ ಆಮ್ ಬ್ಯೂಟಿಫುಲ್. ನಿಮಗೆ ನೀವೇ ಒಂದೊಮ್ಮೆ ಮುದ್ದು ಮಾಡಿಕೊಂಡು ಮುತ್ತನ್ನು ಕೊಟ್ಕೊಳ್ಳಿ. ಬೇರೆಯವ್ರ ಮುತ್ತಿಗೋಸ್ಕರ, ಬೇರೆಯವ್ರ ಪ್ರೀತಿಗೋಸ್ಕರ ಪರಿತಪಿಸೋದ್ ಬದಲು ನಿಮ್ಮನ್ನು ನೀವು ಪ್ರೀತಿಸಿ. 1 ವೀಕ್ ನೀವು ಈ ರೀತಿ ಮಾಡ್ತಾ ಬನ್ನಿ. ನಿಮ್ಮನ್ನು ಹೇಗೆ ಪ್ರೀತಿಸ್ತಾ ಜನ ಬರ್ತಾ ಇರ್ತಾರೆ, ಹೇಗೆ ಅಟ್ರಾಕ್ಷನ್ ಆಗ್ತೀರಾ, ಹೇಗೆ ಒಂದು ಒಳ್ಳೆ ಪರ್ಸ್ನಾಲಿಟಿ ವುಮೆನ್ ಆಗ್ತೀರಾ ಅನ್ನೋದನ್ನು ನೀವು ಆಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗ್ತೀರಾ. ಸೊ ಲೈಫಲ್ಲಿ ಯಾವಾಗಲೂ ಅಷ್ಟೇ ಸ್ನೇಹಿತರೆ, ನಾನು ಹಾಗಿದ್ದೀನಿ, ಹೀಗಿದ್ದೀನಿ, ಈ ನೆಗೆಟಿವಿಟಿ ಥಾಟ್ಸ್ನ ಬಿಟ್ಬಿಡಿ. ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೆ ನೀವೇ ಕೇರ್ ಮಾಡ್ಕೊಳ್ತಕ್ಕಂಥದ್ದು, ಕೆಲವೊಂದಷ್ಟು ಬುಕ್ಸ್ಗಳನ್ನ ಓದ್ತಕ್ಕಂಥದ್ದು, ಸ್ಟ್ರೆಸ್ ಮಾಡ್ಕೊಳ್ಬೇಡಿ. ಭಗವಂತ ನಮಗೆ ಅದ್ಭುತವಾದಂಥ ಗಿಫ್ಟ್ ಕೊಟ್ಟಿರ್ತಕ್ಕಂಥದ್ದೇನು, ಒಂದು ಒಳ್ಳೆ ಆರೋಗ್ಯ ನಮ್ಮ ದೇಹವನ್ನು ಕೊಟ್ಟು. ಯಾರೋ ನಮಗೆ ಸಿಗ್ತಾ ಇಲ್ಲ, ನಾವು ಡಿಪ್ರೆಷನ್ಗೆ ಹೋಗ್ತಾ ಇದ್ದೀವಿ, ಅಥವಾ ನಾನು ಬಯಸಿದ್ದು ನನಗೆ ಸಿಗ್ತಾ ಇಲ್ಲ ಅನ್ನೋ ದೇಹಕ್ಕೆ ಎಷ್ಟೋ ಸಲ ನಾವು ಬೇಜಾರು ಮಾಡಿಕೊಂಡು ನಮ್ಮ ಆರೋಗ್ಯದ ಕಡೆ ನಾವು ಗಮನ ಕೊಡ್ತಾ ಇರಲ್ಲ. ಸೊ ಅದ್ರ ಬದಲು ಜಿಮ್ ಮಾಡಿ, ವರ್ಕೌಟ್ ಮಾಡಿ, ವಾಕ್ ಮಾಡಿ, ನೇಚರ್ನ ಸವಿರಿ. ಸೊ ನಿಮಗೆ ನೀವೇ ಒಂದು ಬುಕ್ಸ್ನ ಓದ್ತಕ್ಕಂಥದ್ದು, ಒಂದು ನಿಮಗೇನು ಇಷ್ಟ ಆಗುತ್ತೆ, ಈಗ ಒಂದು ಫೇಸ್ ಪ್ಯಾಕ್ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡ್ತಕ್ಕಂಥದ್ದು, ನಿಮಗೆ ಖುಷಿ ಏನಿದೆ, ನಿಮ್ಮನ್ನು ನೀವು ಪ್ರೀತಿಸ್ತಾ ಹೋಗಿ. ನನಗೋಸ್ಕರ ನಾನು ಏನು ಮಾಡಬೇಕು ಬದುಕಲಿಕ್ಕೆ, ಈ ಸಮಾಜಕ್ಕೆ ನನ್ನಿಂದ ಏನು ಒಳ್ಳೆಯದಾಗುತ್ತೆ, ಯಾವ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಿಮ್ಮ ಗಮನ ಸಂಪೂರ್ಣವಾಗಿ ನಿಮ್ಮತ್ತ ನೀವು ಹೋಗ್ತಾ ಇರಿ. ಜೀವನ ಎಷ್ಟು ಅತ್ಯದ್ಭುತವಾಗಿ ನಡೆಯುತ್ತೆ ಅನ್ನೋದನ್ನು ನೀವು ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಲೈಫಲ್ಲಿ ನಾವು ನಮಗೋಸ್ಕರ ಬದುಕೋದನ್ನು, ನಾವು ನಮ್ಮನ್ನು ಪ್ರೀತಿಸೋದನ್ನು ಬಿಟ್ಬಿಟ್ಟಿದ್ದೀವಿ. ನಾವು ಬೇರೆಯವ್ರಿಗೋಸ್ಕರ ಈ ರೀತಿ ಈಗೋ ಪಡಲಿ, ಹೊಟ್ಟೆ ಉರಿ ಪಡಲಿ ನಮ್ಮ ಮೇಲೆ, ನಮ್ಗೆ ಆಗದೇ ಇರೋರು ಹೋಗ್ತಾ ಇದ್ದಾರೆ, ನಾನು ಇವತ್ತು ಕಾರ್ ತೊಗೊಂಡಿದ್ದೀನಿ ಅಥವಾ ಗಾಡಿ ತೊಗೊಂಡಿದ್ದೀನಿ, ಅದನ್ನು ಅವ್ರಿಗೆ ಏನಾದರೂ ಮಾಡಿ ನಾನು ತೋರಿಸ್ಬೇಕು ಇಲ್ಲ, ಅಥವಾ ಅವ್ರು ಹಠದ ಮೇಲೆ ನಾನು ಇದನ್ನು ತೊಗೋಬೇಕು ಅನ್ನೋ ಲೈಫಲ್ಲಿ ನಾವು ಹೋಗ್ತಾ ಇದ್ದೀವಿ. ನನಗೇನು ಇಷ್ಟ ಆಗ್ತಾ ಇದೆ, ಬೇರೆಯವರ ಅನುಕೂಲಕ್ಕೆ ತಕ್ಕಂತೆ, ಬೇರೆಯವರ ಆಸೆಯಂತೆ ನಾನು ಹೋಗ್ತಾ ಇದ್ದೀನಿ ವಿನಃ ನನ್ನ ಆಸೆಯಂತೆ ನಾನು ಬದುಕ್ತಾ ಇಲ್ಲ. ಸೊ ಬೇರೆಯವರ ಆಸೆಗೋಸ್ಕರ ನೀನು ಬದುಕ್ತಾ ಇದೆಯಾ, ದೆನ್ ಅವರು ನಿನ್ನನ್ನು ಇಷ್ಟಪಡ್ತಾ ಇದ್ದಾರಾ? ಇಲ್ಲ. ಯಾವಾಗಲೂ ಕೂಡ ಒಂದು ಒಳ್ಳೆ ಲೈಫಲ್ಲಿ ನೀವು ಇಷ್ಟನ್ನು ಮಾಡ್ತಾ ಬನ್ನಿ, ನಿಮ್ಮನ್ನು ನೀವು ಪ್ರೀತಿಸ್ತಾ ಬನ್ನಿ, ನಿಮಗೋಸ್ಕರ ಸೆಲ್ಫ್ ಕೇರ್ ಮಾಡ್ತಾ ಬನ್ನಿ, ಸೆಲ್ಫ್ ಲವ್ ಮಾಡ್ತಾ ಬನ್ನಿ. ಆಟೋಮೆಟಿಕಲಿ ನಿಮ್ಮ ತಂದೆ ತಾಯಿ ಅಥವಾ ತಾಯಿ ಮಗು ರಿಲೇಷನ್ಶಿಪ್ ಹೇಗಿರುತ್ತೆ ಅದೇ ರೀತಿ ಪ್ರತಿಯೊಂದು ರಿಲೇಷನ್ಶಿಪ್ ಕೂಡ ಇರಬೇಕು. ಆ ರೀತಿ ನೀವು ಕನ್ವೆ ಮಾಡ್ತಾ ಬನ್ನಿ. ಲೈಫ್ ಎಕ್ಸ್ಟ್ರಾಡಿನರಿ ಆಗಿರುತ್ತೆ ಆ್ಯಂಡ್ ಯಾವುದೇ ರೀತಿ ಡಿಪ್ರೆಷನ್ ಕೂಡ ಹೋಗಲ್ಲ. ಏನು ಗೊತ್ತಾ, ನಮ್ಮನ್ನು ನಾವು ಪ್ರೀತಿಸ್ತಾ ಹೋದರೆ ನಮ್ಮ ಮೇಲೆ ನಮಗೆ ಉತ್ಸಾಹ ಬರುತ್ತೆ. ಬೇರೆ ಒಂದು ವ್ಯಕ್ತಿಗಿಂತ ನಾವು ಅತ್ಯುತ್ತಮ ವ್ಯಕ್ತಿ ಅನ್ನೋ ಮನೋಭಾವನೆ ಬರುತ್ತೆ. ಲೈಫಲ್ಲಿ ಸಕ್ಸಸ್ಫುಲ್ ಜೀವನ ಮಾಡೋದಕ್ಕೆ ಅಥವಾ ನಾವು ಯಾವ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಫೋಕಸ್ ಇರುತ್ತೆ. ಮೈಂಡ್ಗೆ ಸ್ಟ್ರೆಸ್ ಕೊಡಲ್ಲ. ಇರ್ತಕ್ಕಂಥದ್ದು ಒಂದೇ ಜೀವನ. ಆ ಜೀವನದಲ್ಲಿ ನಾವು ಒಂದೊಳ್ಳೆ ಅತ್ಯುತ್ತಮವಾದಂತಹ ಜೀವನವನ್ನು ಮಾಡಬೇಕು. ಇವತ್ತು ಸಾಕಷ್ಟು ಹೊರಗಡೆ ನೋಡ್ತಾ ಇರ್ತೀವಿ ಸ್ನೇಹಿತರೆ, ನನಗೆ ಅವಳು ಪ್ರೀತಿಸ್ನಿಲ್ಲ, ಅವ್ನು ಪ್ರೀತಿಸ್ನಿಲ್ಲ, ಅವ್ರು ನನಗೆ ಟೈಮ್ ಕೊಡ್ತಿಲ್ಲ, ಅಥವಾ ನಾವು ಎಕ್ಸ್ಪೆಕ್ಟ್ ಮಾಡ್ದಂತೆ ಇಲ್ಲ, ನಮಗೆ ತುಂಬ ಮೋಸ ಆಗ್ತಿದೆ ಅನ್ನೋದನ್ನೇ ಸಫರ್ ಪಡ್ತಾ ಕೂತ್ಕೊಂಡ್ರೆ, ನಮ್ಮ ಬಗ್ಗೆ ಭಗವಂತ ನಮಗೆ ಜೀವನವನ್ನು ಸೃಷ್ಟಿ ಮಾಡಿದ್ದಾನೆ. ನಾವು ಹೇಗೆ ಬೇರೆಯವ್ರಿಗೆ ನಮ್ಮ ವ್ಯಾಲ್ಯೂನ ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ? ನಮ್ಮನ್ನು ಮೊದಲು ಈ ಸೆಲ್ಫ್ ಲವ್ ಅಂತ ಅಂದರೆ ಏನು, ನಮ್ಮನ್ನು ನಾವು ಆಕ್ಸೆಪ್ಟ್ ಮಾಡ್ಕೊಳ್ಬೇಕು. ಮೊದಲು ನಮ್ಮನ್ನು ನಾವು ಒಂದು ಸ್ವೀಕರಿಸ್ತಾ ಹೋಗಬೇಕು. ನಮ್ಮನ್ನು ನಾವೇನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ನಮ್ಮನ್ನು ನಾವು ಲವ್ ಮಾಡ್ತಾ ಹೋಗಬೇಕು. ದಟ್ಸ್ ಸೆಲ್ಫ್ ಲವ್. ಸೊ ಹಾಗಾಗಿ ನಮ್ಮನ್ನು ನಾವು ಪ್ರೀತಿಸ್ತಾ ಹೋಗೋಣ, ನಮ್ಮನ್ನು ನಾವು ವ್ಯಕ್ತಪಡಿಸ್ತಾ ಹೋಗೋಣ, ನಮ್ಮನ್ನು ನಾವು ಮುದ್ದು ಮಾಡ್ಕೊಳ್ಳೋಣ. ಬೇರೆ ಯಾರೂ ಮುದ್ದು ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಲೈಫಲ್ಲಿ ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡಷ್ಟು ಬೇರೆ ಯಾರೂ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ನಾವು ಪ್ರೀತಿಸಿದಷ್ಟು ಮತ್ತಾರು ನಮ್ಮನ್ನು ಪ್ರೀತಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಹೆತ್ತ ತಂದೆ ತಾಯಿ ಅಥವಾ ಏನೇ ಒಂದು ರಿಲೇಷನ್ಶಿಪ್ ಇದ್ದರೂ ಕೂಡ ಯಾವತ್ತಿದ್ರೂ ಒಂದಿನ ಬಿಟ್ಟು ಹೋಗೋ ಅಂಥದ್ದೇ ಅಂದಮೇಲೆ, ಸೊ ನಮಗೆ ನಾವೇ ಕೂಡ ಶಾಶ್ವತ, ನಮಗೆ ನಾವೇ ಒಂದು ಕೇರಿಂಗ್ ಅಂತ ಹೇಳೋಕ್ಕೆ ಬಯಸ್ತೇನೆ. ಸೊ ಇದಿಷ್ಟು ಕೂಡ 1 ವೀಕ್ ಫಾಲೋ ಮಾಡ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ನೀವೇ ಕಂಡಂತಹ ಬದಲಾವಣೆಗಳನ್ನು ನೀವೇ ಕಾಣ್ತೀರಾ. ಈ ಎಪಿಸೋಡ್ ಅಂತ ಹೇಳ್ತಾ, ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಕಮೆಂಟ್ ಹಾಗೆ ಶೇರ್ ಮಾಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ತೆ.